ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ, ನಾನು ಹಂಪಿ ಹಾಗೆ ಇರೋ ಅಂತ ಒಂದು ದೇವಸ್ಥಾನಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಒಂದು ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. ಇವಾಗ ನಾನು ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣಗೊಂಡಿರೋ ಅಂತ ದೇವಸ್ಥಾನ. ಹೋಗ್ಬೇಕಾದ್ರೆ ನನಗೆ ನಂದಾವರದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳ್ಬಿಟ್ಟು ಇಲ್ಲಿನ ಲೋಕಲ್ಸ್ ಹೇಳಿದ್ರು ಯಾಗಂಟಿನಲ್ಲಿ. ಬಟ್ ಈ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ದರ್ಶನ ಮಾಡೋದಕ್ಕೆ ಆಗ್ಲಿಲ್ಲ. ಸರಿ ಅಂತೇಳಿ ನಾನು ಬಸ್ ಹತ್ಕೊಂಡು ತಾಡಿಪತ್ರಿಗೆ ಬಂದೆ. ಈ ಒಂದು ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದ ಏನ್ ದೇವಸ್ಥಾನಗಳಿದಾವೋ ಈ ಒಂದು ದೇವಸ್ಥಾನ ಇರೋದು ತಾಡಿಪತ್ರಿನಲ್ಲಿ. ತಾಡಿಪತ್ರಿ ಬಸ್ ಸ್ಟಾಪ್ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಈ ದೇವಸ್ಥಾನನ ನಾವು ನೋಡ್ಬೋದು. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ 2 ದೇವಸ್ಥಾನಗಳು ಈ ಒಂದು ತಾಡಿಪತ್ರಿನಲ್ಲಿ ಇದೆ. ಅದರಲ್ಲಿ ಒಂದು ದೇವಸ್ಥಾನಕ್ಕೆ ನಾನಿವಾಗ ಬಂದಿದ್ದೀನಿ. ಈ ಒಂದು ದೇವಸ್ಥಾನ ಚಂಚಲ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿರುವಂತದ್ದು. ಇಲ್ಲಿ ಪ್ರತಿನಿತ್ಯ ಪೂಜೆ ಕೂಡ ನಡೆಯುತ್ತೆ. ಯಾವುದೇ ಅಂದ್ರೆ ನಾವು ಹಂಪಿನಲ್ಲಿ ನೋಡ್ಬೋದು, ವಿರೂಪಾಕ್ಷ ದೇವಸ್ಥಾನಕ್ಕೆ ಒಂದು ಬಿಟ್ಟು ಬೇರೆ ಎಲ್ಲಾ ದೇವಸ್ಥಾನ ಕೂಡ ನಾಶ ಮಾಡಿದ್ದಾರೆ. ಅಲ್ಲೆಲ್ಲೂ ಪೂಜೆ ನಡೆಯೋದಿಲ್ಲ. ವಿರೂಪಾಕ್ಷದಲ್ಲಿ ಪೂಜೆ ನಡೆಯುತ್ತೆ, ಯಾಕಂದ್ರೆ ಅಲ್ಲಿ ದೇವಸ್ಥಾನ ಚೆನ್ನಾಗಿ ಅಂದ್ರೆ ನಾಶ ಆಗದಿರೋ ಉಳ್ದಿರೋ ಕಾರಣ ಪೂಜೆ ನಡೆಯುತ್ತೆ. ಇಲ್ಲಿ ಯಾವುದೇ ತರದ ನಾಶ ಆಗಿಲ್ಲ. ದೇವಸ್ಥಾನ ತುಂಬಾ ಅದ್ಭುತವಾಗಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ, ನೀವು ನೋಡ್ತಾ ಇರ್ಬೋದು. ಹಂಪಿನಲ್ಲೂ ಕೂಡ ನಮ್ಗೆ ಹಲವಾರು ಕಡೆ ಎಲ್ಲ ದೇವಸ್ಥಾನಗಳೆಲ್ಲ ಭಗ್ನ ಆಗ್ಬಿಟ್ಟಿದಾವೆ, ವಿಗ್ರಹಗಳೆಲ್ಲ ಭಗ್ನ ಆಗಿದಾವೆ, ನಾಶ ಆಗಿದಾವೆ. ಇಲ್ಲಿ ಸ್ವಲ್ಪ ಕೂಡ ನಾಶ ಆಗಿಲ್ಲ. ಯಾವುದೇ ತರದ್ದು ಯುದ್ಧ ನಡೆದೇ ಇರ್ಬೋದು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಆದ್ರೆ ತುಂಬಾ ಚೆನ್ನಾಗಿದೆ. ಹಂಪಿನಲ್ಲಿ ಕಲ್ಲಿನ ರಥ ಕೂಡ ಏನಾಗಿದೆ, ನಾಶ ಆಗ್ಬಿಟ್ಟೈತೆ. ಇಲ್ಲಿ ನೋಡಿ ಪೂರ್ತಿಯಾಗಿ ಕಲ್ಲಿನ ರಥ ಇದೆ. ಮೋಸ್ಟ್ಲಿ ಇದೇ ತರ ಕಲ್ಲಿನ ರಥ ಅಲ್ಲಿತ್ತು ಅಂತ ಅನ್ಸುತ್ತೆ. ನೋಡಿ ಇದು ಚಿಕ್ಕದಾಗಿದೆ, ಅಲ್ಲಿ ಹಂಪಿನಲ್ಲಿ ನಾವು ದೊಡ್ಡದಿದೆ ರಥ ನೋಡ್ಬೋದು. ಬಟ್ ಇಲ್ಲಿ ಚಿಕ್ಕದಿದ್ರು ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿಗೆ ನಾವು ತಾಡಿಪತ್ರಿಗೆ ಬಸ್ಗಳು ಸಿಗುತ್ತೆ. ನಾವು ನಂದ್ಯಾಲ ಕಡೆಯಿಂದ ಕೂಡ ಬರ್ಬೋದು. ಬೆಂಗಳೂರಿಂದ ಬಂದ್ರೆ ಗೂಟಿಗೆ ಬಂದು ಅಲ್ಲಿಂದ ತಾಡಿಪತ್ರಿಗೆ ಬಸ್ ಸಿಗುತ್ತೆ. ಅಥವಾ ನಾವು ಯಾಗಂಟಿ ಕಡೆಯಿಂದ ಬರ್ತೀವಿ ಅಂತ ಅಂದ್ರೆ ಡೋನಲ್ಲಿ ನಾವು ಡೋನಿಗೆ ಟ್ರೈನಿಂದ ಬಂದು ಡೋನಿಂದ ನಾವು ಯಾಗಂಟಿಗೆ ಹೋಗಿ ಯಾಗಂಟಿಯಿಂದ ತಾಡಿಪತ್ರಿಗೆ ಬರ್ಬೋದು. ಒಂದೇ ದಿನದಲ್ಲಿ ನಾವು ಯಾಗಂಟಿ ಮತ್ತೆ ತಾಡಿಪತ್ರಿ ಈ 2 ದೇವಸ್ಥಾನಗಳನ್ನ ಕೂಡ ಕವರ್ ಮಾಡ್ಕೋಬಹುದು ಒಂದೇ ದಿನದಲ್ಲಿ. ಮತ್ತೆ ನಾವು ತಾಡಿಪತ್ರೆಯಿಂದ ನಮ್ಗೆ ಟ್ರೈನ್ ಅಂದ್ರೆ ಇಲ್ಲಿಂದ ಟ್ರೈನ್ ಇಲ್ಲ, ನಾವು ಬಸ್ಸಲ್ಲಿ ಕೂಡ ಬ್ಯಾಂಗ್ಳೂರ್ಗೆ ಹೋಗ್ಬೋದು. ಇಲ್ಲಿಂದ ಬಸ್ಸಸ್ ಸಿಗುತ್ತೆ. ತಾಡಿಪತ್ರೆಯಿಂದನೇ ಬಸ್ಗಳು ನಮ್ಗೆ ಸಿಗ್ತವೆ. ಬಸ್ಸಿಂದ ಕೂಡ ನಾವು ವಾಪಸ್ ಹೋಗ್ಬೋದು. ಒಂದಿನದಲ್ಲೇ ಇಷ್ಟೆಲ್ಲ ಕವರ್ ಮಾಡ್ಕೋಬಹುದು ಆರಾಮಾಗಿ. ದಯವಿಟ್ಟು ಯಾರೇ ಆದ್ರೂ ಯಾಗಂಟಿಗೆ ಟ್ರಿಪ್ಗೆ ಬಂದಾಗ ಈ ಒಂದು ಎರಡು ದೇವಸ್ಥಾನಗಳನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬಾನೇ ಅದ್ಭುತವಾಗಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹಂಪಿನ ಇಷ್ಟಪಡೋರಂತೂ ಈ ದೇವಸ್ಥಾನನ ಮಿಸ್ ಮಾಡ್ಕೊಳ್ಳಬೇಡಿ. ಅಷ್ಟು ಅದ್ಭುತವಾಗಿದೆ ದೇವಸ್ಥಾನ, ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೇ ನಿರ್ಮಾಣ ಆಗಿರುವಂತ ಇನ್ನೊಂದು ದೇವಸ್ಥಾನಕ್ಕೆ ನಾನು ಭೇಟಿನ ಮಾಡ್ತಾ ಇದ್ದೀನಿ. ಆ ಒಂದು ದೇವಸ್ಥಾನದಲ್ಲಿ ಶಿವಲಿಂಗದ ಕೆಳಗಡೆ ನೀರು ಹರಿಯುತ್ತೆ. ಆ ಒಂದು ದೇವಸ್ಥಾನದ ವಿಡಿಯೋ ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.